ಎಸ್, ಬಿಡದಿಯ ಬಳಿಕ ಮತ್ತೊಂದು ರೈತ ಹೋರಾಟಕ್ಕೆ ಸಿದ್ಧತೆ ನಡೀತಾ ಇದೆ. ಇಷ್ಟು ದಿನ ಬಿಡದಿಯ ರೈತರು ತಮ್ಮ ಭೂಮಿಗಾಗಿ ಹೋರಾಟವನ್ನು ನಡೆಸ್ತಾ ಇದ್ದರೆ, ಈಗ ಬಿಡದಿ ಅಲ್ಲದೆ ಮತ್ತೊಂದು ಬೇರೆ ಭಾಗದ ರೈತರು ಕೂಡ ನಮ್ಮ ಭೂಮಿ ನಮಗೆ ಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾರ ವಿರುದ್ಧ ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಕನಕಪುರದ ಬಂಡೆ DK ಶಿವಕುಮಾರ್ ಅವರ ವಿರುದ್ಧ ಮತ್ತು ಈಗಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಎಲ್ಲಿ ಅಂತೀರಾ ಅದರ ವಿಚಾರವನ್ನು ಹೇಳ್ತಾ ಹೋಗಿ. ಬಿಡದಿ ಬಳಿಕ ಮತ್ತೊಂದು ರೈತ ಹೋರಾಟಕ್ಕೆ ಸಿದ್ಧತೆ ಎನ್ನುವಂಥದ್ದು ನಡೀತಾ ಇದೆ. ಕನಕಪುರ ಬಂಡೆ ಸರ್ಕಾರದ ವಿರುದ್ಧ ಮತ್ತೆ ಭೂ ಸಮರವನ್ನು ಸಾರ್ತಾ ಇದ್ದಾರೆ ಕೆಲವರು ರೈತರು. ಇಷ್ಟು ದಿನ ಬಿಡದಿ ಆಯಿತು, ಈಗ ಬೇರೊಂದು ಭೂಮಿಯ ಮೇಲೆ ಕಣ್ಣಿಟ್ಟಿದೆ DK ಸರ್ಕಾರ. ದಳಪತಿಗಳ ಬೆಂಬಲವನ್ನು ಪಡೆದುಕೊಂಡು ಹೋರಾಟಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ರೈತರು. ಸರ್ಜಾಪುರ ಆನೇಕಲ್ ಸುತ್ತಲಿನ ಜಾಗದ ಮೇಲೆ ಈಗ DK ಸರ್ಕಾರದ ಕಣ್ಣುವಂಥದ್ದು ಬಿದ್ದಿದೆ. KIADB ಮೂಲಭೂತ ಸ್ವಾಧೀನ ಸರ್ಕಾರಕ್ಕೆ ಸಿದ್ಧತೆ ಎನ್ನುವಂಥದ್ದಾಗಿದೆ. 2000 ಎಕರೆಗೂ ಹೆಚ್ಚು ಭೂ ಸ್ವಾಧೀನ ಸರ್ಕಾರ ಸೂಚನೆಯನ್ನು ಮಾಡಿದೆ. ಹೀಗಾಗಿ DK ಶಿವಕುಮಾರ್ ಸರ್ಕಾರದ ವಿರುದ್ಧ ಹಸಿರು ಸೇನೆ ಭೂ ಸಮರವನ್ನು ಸಾರ್ತಾ ಇದೆ. ಇಷ್ಟು ದಿನ ಬಿಡದಿಯ ರೈತರು ಭೂಮಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ರು, ಈ ಭೂಮಿ ನಮ್ಮದು ಅಂತ ಹೇಳ್ತಾ ಇದ್ರು. ಆದರೆ ಈಗ ಬಿಡದಿಯನ್ನು ಹೊರತುಪಡಿಸಿ, ಬಿಡದಿಯ ರೈತರ ಹೋರಾಟವನ್ನು ಹೊರತುಪಡಿಸಿ ಮತ್ತೊಂದು ಕಡೆ ಭೂಮಿಗಾಗಿ ರೈತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅದು ಸರ್ಜಾಪುರ ಆನೇಕಲ್ ಸುತ್ತಮುತ್ತಲಿನ ಜಾಗ. ಅಲ್ಲಿ ರೈತರು ತಮ್ಮ ಸ್ಥಳದ ಮೇಲೆ DK ಶಿವಕುಮಾರ್ ಅವರ ಸರ್ಕಾರ ಕಣ್ಣಿಟ್ಟಿದೆ. ಈ ಸರ್ಕಾರದ ಮೂಲಭೂತ ಸೌಕರ್ಯಗಳು ಏನಿದೆ, ಹಕ್ಕುಗಳು ಏನಿದೆ, ಅದೆಲ್ಲವೂ ಕೂಡ ನಮಗೆ ಸಂಬಂಧಪಟ್ಟದ್ದು, ನಾವು ಸರ್ಕಾರಕ್ಕೆ ಕೊಡಲ್ಲ ಅನ್ನುವಂತಹ ಮಾತನ್ನು ರೈತರು ಹೇಳ್ತಾ ಇದ್ದಾರೆ. ಒಂದು ಕಡೆ ಕುಮಾರಸ್ವಾಮಿಯವರ ಸಹಾಯವನ್ನು ಪಡೆದುಕೊಂಡು ಹೋರಾಟದ ಸಿದ್ಧತೆಯನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಳ್ಳೋದಕ್ಕೆ ರೈತರು ಮುಂದಾಗಿದ್ದಾರೆ. KIADB ಮೂಲಕ ಭೂ ಸ್ವಾಧೀನಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. 2000ಕ್ಕೂ ಹೆಚ್ಚಿನ ಎಕರೆಗೂ ಭೂ ಸ್ವಾಧೀನಕ್ಕೆ ಸರ್ಕಾರ ಸೂಚನೆಯನ್ನು ನೀಡಿದೆ. ಹೀಗಾಗಿ ಹಸಿರು ಭೂಸೇನೆ DK ಶಿವಕುಮಾರ್ ಅವರ ವಿರುದ್ಧ ಸಮರವನ್ನು ಸಾರ್ತಾ ಇದೆ. ಎಸ್, DK ಶಿವಕುಮಾರ್ ಅವರ ಸರ್ಕಾರ ಯಾಕೆ ನಿರಂತರವಾಗಿ ಭೂ ಸಮರಕ್ಕೆ ಇಳಿದಿದೆ, ಯಾಕೆ ಪರ್ಪಸ್ಫುಲಿ ರೈತರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಮಾತೆತ್ತಿದ್ರೆ ನಾವು ರೈತರಿಗೆ ಅದು ಮಾಡ್ತೀವಿ, ಇದು ಮಾಡ್ತೀವಿ, ರೈತರ ಪರ ಇದ್ದೀವಿ, ರೈತರು ಈ ದೇಶದ ಬೆನ್ನೆಲುಬು ಅಂತ ಮಾತಲ್ಲಿ ಹೇಳೋದಲ್ಲ ಸ್ವಾಮಿ, ಕಾರ್ಯರೂಪಕ್ಕೆ ತರಬೇಕು. ರೈತರ ಭೂಮಿಯನ್ನೇ ಕಬಳಿಸುವಂತಹ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇವತ್ತು ಜನನಾಯಕರು ಅಂತಂದರೆ ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗಲ್ವಾ? ರೈತರು ಒಂದು ಸಲ ಸಿಡಿದಿದ್ರೆ, ಮೊನ್ನೆ ಆಯ್ತಲ್ಲ ಪರಕೆ ಸೇವೆ, ನೋಡಿದ್ರಲ್ಲ ಹೆಂಗಾಯಿತು ಅಂತ ಸರ್ವೆ ಮಾಡೋಕ್ಕೆ ಬಂದವರಿಗೆ. ಅದಕ್ಕಿಂತ ದೊಡ್ಡ ಪ್ರಮಾಣದ ದಂಗೆಗಳಾಗಿಬಿಡುತ್ತೆ. ಸರ್ಕಾರ ಯಾಕೆ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ? ಅರ್ಥ ಮಾಡ್ಕೊಳ್ಬೇಕು. ಭೂ ಸ್ವಾಧೀನವನ್ನು ವಿರೋಧಿಸಿ HDKಯನ್ನು ಭೇಟಿ ಮಾಡಿದಂತಹ ಅನೇಕ ಜನ ರೈತರು ಬೆಂಗಳೂರಿನ JP ನಗರದ ನಿವಾಸದಲ್ಲಿ HDKಯನ್ನು ಭೇಟಿ ಮಾಡಿ ಇದರ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದಾರೆ. ರೈತರ ಭೂಮಿ ಉಳಿಸ್ಕೊಡಿ ಅಂತ ದಳಪತಿಗಳಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ರೈತರು. ಕೇಂದ್ರ ಸಚಿವ ಕುಮಾರಸ್ವಾಮಿ ಬಳಿ ಅನ್ನದಾತರು ಕಣ್ಣೀರನ್ನು ಇಟ್ಟಿದ್ದಾರೆ. ಭೂಮಿ ಕೊಡಲ್ಲ, ಜಮೀನು ಮಾರುವಂತಹ ಅವಶ್ಯಕತೆ ಇಲ್ಲ, ನಮ್ಮದು ಕೃಷಿ ಆಧಾರಿತ ಕುಟುಂಬ, ಕೃಷಿ ಬಿಟ್ಟರೆ ಬೇರೇನೂ ಗೊತ್ತಿಲ್ಲ ಅಂತ ರೈತರು ಈಗ ಕುಮಾರಸ್ವಾಮಿ ಅವರ ಮುಂದೆ ಕಣ್ಣೀರನ್ನು ಇಡ್ತಾ ಇದ್ದಾರೆ. DK ಸರ್ಕಾರ ರೈತರ ಮೇಲಕ್ಕೆ ದರ್ಪ ತೋರಿಸ್ತಾ ಇದೆ ಅಂತ CM DK ಶಿವಕುಮಾರ್ ಅವರ ವಿರುದ್ಧ, ಅವರ ಸರ್ಕಾರದ ವಿರುದ್ಧ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ನಾನಾಗಲೇ ಹೇಳ್ತಾ ಇದ್ದೆ, ಸರ್ವೆ ಮಾಡೋದಕ್ಕೆ ಬಂದಂತಹ ಅಧಿಕಾರಿಗಳಿಗೆ ರೈತರು ಪರಕೆ ಸೇವೆಯನ್ನು ಮಾಡಿದ್ದನ್ನು ರಾಜ್ಯದ ಜನತೆ ಕಣ್ಣು ತುಂಬಿಕೊಂಡಿದೆ. ಅದೇ ಒಂದು ಘಟನೆ ಮತ್ತೆ ಮರುಕಳಿಸಬೇಕು ಅಂತಂದರೆ ಒಮ್ಮೆ ನೀವು ಈ ರೈತರ ಭೂಮಿಯನ್ನು ಟಚ್ ಮಾಡಿ ನೋಡಿ, ಅಥವಾ ಅದನ್ನು ಕಸಿದುಕೊಳ್ಳುವಂತಹ, ಕಬಳಿಸುವಂತಹ ಪ್ರಯತ್ನ ಮಾಡಿ. ಅದೇನೋ ಸ್ವಾಧೀನ ಮಾಡ್ಕೊತೀನಿ ಅಂತಲ್ಲ, ಅದನ್ನು ಪ್ರಯತ್ನ ಮಾಡಿ ನೋಡೋಣ. ಇನ್ನು ಸರ್ಕಾರದ ವಿರುದ್ಧ ಏನೆಲ್ಲ ಭೂ ಸಮರ ಆಗ್ತಾ ಇದೆ ನೋಡೋಣ. ಸರ್ಜಾಪುರ ಹೋಬಳಿಯ 11 ಗ್ರಾಮಗಳ ಭೂ ಸ್ವಾಧೀನಕ್ಕೆ ಸೂಚನೆಯಾಗಿದೆ. ಸರ್ಜಾಪುರದ ಭೂ ಸ್ವಾಧೀನ ವಿರೋಧ ಹೋರಾಟಗಳು ಈಗ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ. ಕೈಗಾರಿಕಾ ಕಾರಿಡಾರ್ ವಿಸ್ತರಣೆಗೆ 2400 ಎಕರೆಗಳು ಹೆಚ್ಚಳ ಆಗಿದೆ. ಸರ್ಜಾಪುರ ಹೋಬಳಿಯಲ್ಲಿ 11 ಗ್ರಾಮಗಳ ಭೂ ಸ್ವಾಧೀನಕ್ಕೆ ಸರ್ಕಾರ ಸೂಚನೆಯನ್ನು ನೀಡಿದೆ. ಆದರೆ ಭೂಮಿ ಕೊಡಲ್ಲ ಎಂದ ಸುತ್ತಮುತ್ತಲಿನ ಅನ್ನದಾತರು ಯಾರೂ ಕೂಡ ನಾವು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು, ಸರ್ಜಾಪುರ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯು ಕೂಡ ಈಗ ರಚನೆಯಾಗಿದೆ.
ಇನ್ನು ಭೂಮಿ ಉಳಿಸಿಕೊಳ್ಳಲು ಸರ್ಕಾರದ ವಿರುದ್ಧ ರೈತರು ಭೂ ಸಮರವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಜಮೀನುಗಳ ಸರ್ವೆ ನಡೆಸಲು ಮತ್ತು ತಿಳುವಳಿಕೆ ನೋಟಿಸನ್ನು ಕೂಡ ನೀಡಲಾಗುತ್ತೆ ಅನ್ನುವಂತಹ ವಿಚಾರ ಕೇಳಿಬರ್ತಾ ಇದೆ. ನೋಟಿಸ್ ನೀಡಲು ಬಂದಂತಹ ಅಧಿಕಾರಿಗಳ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರೈತರು. ರಾಜಕೀಯ ನಾಯಕರ ಮನವೊಲಿಕೆಗೂ ಕೂಡ ಬಗ್ಗದಂತಹ ಅನ್ನದಾತರು. ಅಲ್ಲ ಸ್ವಾಮಿ, ಭೂಮಿಯನ್ನು ನಂಬಿ ರೈತರು ಇವತ್ತು ಉಸಿರಾಡ್ತಾ ಇದ್ದಾರೆ, ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂತಹದ್ರಲ್ಲಿ ಅವರ ಭೂಮಿಯನ್ನು ಕಿತ್ಕೊಳ್ಳೋಕೆ ಬಂದರೆ ಯಾವ ರೈತರು ತಾನೇ ಸುಮ್ಮನೆ ಇರ್ತಾರೆ? ಯಾರು ಕಾಂಪ್ರಮೈಸ್ ಮಾಡೋಕ್ಕೆ ಬಂದರೆ ಕಾಂಪ್ರಮೈಸ್ ಆಗ್ತಾರೆ? ಯಾರು ಮನ ಒಲಿಸೋಕ್ಕೆ ಬಂದರೆ ರೈತರ ಮನ ಅನ್ನುವಂಥದ್ದು ಒಲಿಯುತ್ತೆ? ಅವರು ಬಿಟ್ಕೊಡಲ್ಲ. ಯಾಕೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ರೈತರ ಭೂಮಿಯ ಮೇಲೆ ಕಣ್ಣು ಹಾಕ್ತಾ ಇದೆ ಅನ್ನುವಂಥದ್ದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಅದಕ್ಕಾಗಿ ತಮ್ಮ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತು ಮುಂದಿನ ಹೋರಾಟಕ್ಕೆ ಸಾಥ್ ಕೊಡುವಂತೆ ಎಲ್ಲ ರೈತರು ಕೂಡ ಇವತ್ತು ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಹೋಗಿ ಅವರನ್ನು ಭೇಟಿಯಾಗಿ ಎಲ್ಲ ವಿಚಾರಗಳನ್ನು ಹೇಳಿ ಅಲ್ಲಿ ತಮ್ಮ ಅಳಲನ್ನು ತೊಡ್ಕೊಂಡ್ಬಂದಿದ್ದಾರೆ. ಮುಂದೆ HDK ಯಾವ ರೀತಿಯಾದಂತಹ ಬೆಂಬಲವನ್ನು ಕೊಡ್ತಾರೆ ರೈತರಿಗೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್, ಕಾದು ನೋಡಬೇಕಾಗಿದೆ. ಮಾಡಿದ್ರು ಬಟ್ ಯಾರು ಹೋಗಿ ಅರ್ಜಿನೂ ಕೊಟ್ಟಿಲ್ಲ, ಬೇಕು ಅಂತ ಆರ್ಡರ್ ಕೊಟ್ಟಿಲ್ಲ. ಮತ್ತೆ ಈಗ 2500 ಚಿಲ್ಡ್ರನ್ ಪ್ರಿಲಿಮಿನರಿ ಸ್ವಲ್ಪ ಆಗಲ್ಲ